ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಸರ್ಕಾರ ನಿನ್ನೆ 52 ಪ್ರಕರಣಗಳನ್ನು ವಾಪಸ್ ಪಡ್ತೀವಿ ಅಂತ ಹೇಳಿದ್ದಾರೆ. ತೋರಿಕೆಗೆ ಕೆಲವು ಕನ್ನಡ ಹೋರಾಟಗಾರರು, ರೈತ ಹೋರಾಟಗಾರರು, ಒಂದೆರಡು ಹಿಂದೂ ಹೋರಾಟಗಾರರದ್ದು ಮಾಡಿದ್ದಾರೆ. ಆದರೆ ಮೇನ್ಲಿ ಇದರ ಹಿಂದೆ ಇರುವಂಥ ದುರುದ್ದೇಶ ಅತ್ಯಂತ ಹೀನಾಯ ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿದಂಥ, ದೇವಾಲಯವನ್ನು ಅಪವಿತ್ರಗೊಳಿಸಿ, ಕೋಮು ಗಲಭೆಯನ್ನೆಬ್ಬಿಸಿ, ಪೊಲೀಸ್ ವೆಹಿಕಲ್ ಮೇಲೆ ಅಟ್ಯಾಕ್ ಮಾಡಿದಂಥ ಮತಾಂಧರನ್ನ, ಫ್ಯಾನಿಟಿಕ್ ಇಸ್ಲಾಮಿಕ್ ಶಕ್ತಿಗಳನ್ನು ಬಿಡುವ ಸಂಬಂಧವಾಗಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರ ಯಾವ ರೀತಿ ಪ್ರತಿಯೊಂದರಲ್ಲಿಯೂ ತುಷ್ಟೀಕರಣದ ಪರಾಕಾಷ್ಠೆಯನ್ನು ತಲುಪ್ತಾ ಇದೆ ಅಂತ ಅನ್ನೋದಕ್ಕೆ ಇದೊಂದು ಅತ್ಯಂತ ಸ್ಪಷ್ಟ ಉದಾಹರಣೆ. ಈಗ ಇದರ ಮೊದಲು ಕೇವಲ ಅವರು ಮುಸಲ್ಮಾನ್ ಕಾಲನಿ ಅಭಿವೃದ್ಧಿಗಳಿಗಷ್ಟೇ ದುಡ್ಡನ್ನು ಕೊಟ್ಟಿರುವಂಥದ್ದು ಉದಾಹರಣೆ ಇದೆ. ಅಲ್ಪಸಂಖ್ಯಾತರ ಕಾಲೇಜ್ಗಳು, ಸ್ಕೂಲುಗಳು, ಇದು ಅಷ್ಟೇ ಅವರ ಒಂದು ಹಾಸ್ಟೆಲ್ಗಳು, ಅವರಿಗಷ್ಟೇ ಹಾಸ್ಟೆಲ್. ಹಾಗಾಗಿ ಉಳಿದವ್ರದ್ದೆಲ್ಲರದ್ದು ಒಂದು ನೆಪ. ಹಾಗಾಗಿ ಸರ್ಕಾರ ಪುನಃ ಈ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ತಲುಪಿದೆ. ಕಾಂಗ್ರೆಸ್ ಪಾರ್ಟಿ ಒಂದು ಸಂಗತಿ ಅರ್ಥ ಮಾಡ್ಕೋಬೇಕು, ಈ ತುಷ್ಟೀಕರಣದ ಕಾರಣದಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನಿರ್ನಾಮ ಆಗ್ತಾಯಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಇದನ್ನು ಯಾವ್ಯಾವುದೋ ಅತ್ಯಂತ ಗಂಭೀರವಾದಂಥ ಆರೋಪಗಳಲ್ಲಿದ್ದಂಥ ಈ ಮತಾಂಧ ಶಕ್ತಿಗಳ ಮೇಲೆ ತೆಗೆದಿದ್ದಾರೆ. ಉಳಿದವರ ಮೇಲೆ ಗಂಭೀರ ಆರೋಪ ಇಲ್ಲ. ಸಾರ್ವಜನಿಕವಾಗಿ ಅವರು ಭಾಷಣ ಮಾಡಿದರು, ಪ್ರಚೋದನಾತ್ಮಕವಾಗಿ ಮಾತಾಡಿದರು. 144ನೇ ಕಲಮ್ ಅಂದರೆ ಈಗ ಅದು 109 ಆಗಿರಬೇಕದು. ಆ ಕಲಮನ್ನು ಉದ್ಘಾಟನೆ BNS ಆ ಕಲಮ್ ಉದ್ಘಾಟನೆ ಮಾಡಿದರು. ಇದು ಒಂದು ಕೇಸುಗಳಿದ್ದಾವೆ. ವೇರಸ್ ಈ ಕೇಸುಗಳು ಅತ್ಯಂತ ಗಂಭೀರ ಸ್ವರೂಪದವೆ, ಹಿಂದನೂ ಸಹಿತ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆಗಳು, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಆದಂಥ ಒಂದು ದೊಡ್ಡ ಪ್ರಮಾಣದ ಪೂರ್ವನಿಯೋಜಿತವಾದಂಥ ಗಲಭೆ, ಹಲ್ಲೆ, ಕಲ್ಲು ತೂರಾಟ ಮತ್ತು ಬೆಂಗಳೂರಿನಲ್ಲಿ ಆದಂಥ ಗಲಭೆಗಳು, ಇವುಗಳನ್ನೆಲ್ಲವೂ ತೆಗಿಲಿಕ್ಕೆ ಪ್ರಯತ್ನ ಮಾಡಿದರು. ಆವಾಗ ತೀವ್ರವಾದಂಥ ಹೋರಾಟ ಆದದ್ದರಿಂದ ಈ ಒಂದು ಕೋರ್ಟ್ನಲ್ಲಿಯೂ ಇದನ್ನು ಕ್ವಶನ್ ಮಾಡಿದ್ದಕ್ಕೆ ಅದು ಅವಾಗೂ ಅದೇ ರೀತಿಯಾಗಿತ್ತು ಅನ್ನೋದು ಸಿದ್ದರಾಮಯ್ಯನವರು ಮರಿಬಾರ್ದು. ಆ ಹಿನ್ನೆಲೆಯೊಳಗೆ ಈ ಮತಾಂಧ ತುಷ್ಟೀಕರಣದ ನೀತಿಯನ್ನು ಕರ್ನಾಟಕ ಸರ್ಕಾರ ಕೈ ಬಿಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಇಲ್ಲಾಂದರೆ ನಾವು ಇದನ್ನು ಸಹಿತ ಕಾನೂನಿನ ಮೂಲಕ ಸಂಬಂಧಿಸಿದವರಿಗೆ ಹೋರಾಟ ಮಾಡಲಿಕ್ಕೆ ಏನು ಸಹಕಾರ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಉಳಿದವರೆಲ್ಲ ಸೇರಿ ಒಂದು 10-20 ಜನ ಇಲ್ಲ, ಇವರು 165 ಜನ ಇದ್ದಾರೆ. 165 ಜನ ಇದ್ದಾರೆ ಇವರು ಟೋಟಲ್. ಅತ್ಯಂತ ವ್ಯವಸ್ಥಿತವಾಗಿ ಅಟ್ಯಾಕ್ ಮಾಡ್ಯಾರ. ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಇದು. ಹಾಗಾಗಿ ಇದನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಎರಡನೇದ್ದು,
ಕಾಂಗ್ರೆಸ್ ಪಾರ್ಟಿಗೆ ಈಗಿನಿಂದನೂ ಸೋಲಿನ ಭಯ ಹುಟ್ಟಿದೆ ಅಂತ ಅನ್ಲಿಕ್ಕೆ ಅವರು SIRಗೆ ವಿರೋಧ ಮಾಡ್ತಾ ಇರುವಂಥದ್ದು ಒಂದು ಸ್ಪಷ್ಟ ನಿದರ್ಶನ. ಕಾಂಗ್ರೆಸ್ ಪಾರ್ಟಿಗೆ ಒಂದು ನೀತಿ ಯಾಕಿಲ್ಲ ಅಂತ ನಾ ಕೇಳೋದು. ರಾಹುಲ್ ಗಾಂಧಿ ಹೆಂಗೆ ಒಂದು ಪಾಲಿಸಿ ಇಲ್ದ ಒಂದೊಂದು ದಿವಸ ಒಂದೊಂದು ನಮೂನಿ ಮಾತಾಡ್ಕೋತ ಅಡ್ಡಾಡ್ತಾರೆ, ಕಾಂಗ್ರೆಸ್ಸು ಪೂರ್ತಿ ಹಂಗಾಗಿದೆ. ಅನೇಕ ಹಿರಿಯ ನಾಯಕರಿದ್ದಾರೆ. ಕೇರಳದಾಗ SIR ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ಯಾರ. ಕೋರ್ಟ್ನಾಗೂ ಕ್ವಶನ್ ಮಾಡಿಲ್ಲ. ದೇ ಹ್ಯಾವ್ ನಾಟ್ ಕ್ವಶನ್ ಇನ್ ದಿ ಕೋರ್ಟ್ ಆಲ್ಸೋ. ಶಶಿ ತರೂರು ಕಾಂಗ್ರೆಸ್ಸಿನ ಅಲ್ಲಿನ ಪ್ರಮುಖ ನಾಯಕರು, ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ಅಲ್ಲಿತ್ತು, ಕಮ್ಯುನಿಸ್ಟ್ ನೇತೃತ್ವದ್ದು, ಅವರೆಲ್ಲ ಸೇರಿ ವೋಟರ್ ಲಿಸ್ಟ್ನಲ್ಲಿ ಗೋಲ್ಮಾಲ್ ಮಾಡಿರ್ತಾ ಇದ್ದರು. ಅದಕ್ಕೆ ಇದು ಮಾಡಿದ್ದು ಭಾಳ ಒಳ್ಳೆಯದಾಗ್ಯದ ಅಂಥೇಳಿ. ತಮಿಳ್ನಾಡಿನಲ್ಲಿ ಯಾರ್ದೇನು ತೊಂದರೆ ಇಲ್ಲ. DMK ಅವರು ಸೋತರು, ಅಧಿಕಾರದಾಗಿದ್ದವರು. ಕಾಂಗ್ರೆಸ್ ಪಾರ್ಟಿ ಹೋಗಿ DMKದವ್ರ ಜೊತೆ ಇದ್ದವರು ಹೋಗಿ ಇಮಿಡಿಯೇಟ್ ಹೋಗಿ ಆ ವಿಜಯ್ ಅವ್ರ ಜೊತೆಗೆ ಸೇರಿ ಅಲ್ಲಿ ಮಂತ್ರಿ ಆದರು. ಅಲ್ಲೆಲ್ಲರೂ ಭಾಳ ಒಳ್ಳೇದಾಯ್ತದೆ ಅಂತ ಹೇಳಿದ್ದಾರೆ. ವೆಸ್ಟ್ ಬೆಂಗಾಲ್ದಾಗ 4 ದಿವಸ ಚುನಾವಣೆ, ಇನ್ನೊಂದು 4-8 ದಿವಸ ಇದ್ದಾಗ ರಾಹುಲ್ ಗಾಂಧಿ ಹೋಗಿ ಮಮತಾ ಬ್ಯಾನರ್ಜಿನ ಈ ಒಂದು BJPಯ ಇಲ್ಲಿ ಉತ್ಕರ್ಷಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಭ್ರಷ್ಟಿದ್ದಾರ, ಮಮತಾ ಬ್ಯಾನರ್ಜಿ ಆಡಳಿತ ಸರಿ ನಡೆಸಿಲ್ಲ ಅಂತ ಆರೋಪ ಮಾಡಿದರು. ಕೇರಳದಾಗ ಸರಿ, ತಮಿಳ್ನಾಡಿನಾಗ ಓಕೆ, ವೆಸ್ಟ್ ಬೆಂಗಾಲ್ದಾಗ ಸರಿ ಇಲ್ಲ, ಈ ಕರ್ನಾಟಕದಾಗ ಸರಿ ಇಲ್ಲ. ಏನು ನಿಮ್ಮ ನೀತಿ ಏನಂತ ನಾ ಕೇಳೋದು. ಕಾಂಗ್ರೆಸ್ ಪಾರ್ಟಿ ಎಷ್ಟು ಬುದ್ಧಿಯಿಂದ ಎಷ್ಟು ದಿವಾಳಿಯಾಗಿದೆ ಅಂದರೆ ಬೌದ್ಧಿಕವಾಗಿ ಸೇಮ್ ಎಲ್ಲರೂ ರಾಹುಲ್ ಗಾಂಧಿನ ಅವ್ರ ಜೊತೆಗೆ ವರ್ತಿಸ್ತಾರೆ. ಕಾಂಗ್ರೆಸ್ ಪಾರ್ಟಿ ಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ, ಕುರಿ ಮಂದೆಯಲ್ಲಿ ಒಂದು ಹುಲಿ ಸಿಕ್ಕಾಕೊಂಡಿತ್ತಂತ. ಅವ ಸಣ್ಣ ಕುರಿ ಮರಿ ಇದ್ದಾಗ ಅದು ತಾಯಿಯಿಂದ ಬೇರ್ಪಟ್ಟು ಸಿಕ್ಕಾಕೊಂಡಿತ್ತು. ಅದು ಬ್ಯಾ 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 ಅನ್ಕೋತ ಓಡಾಡ್ತಿತ್ತು. ಹಂಗೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಎಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅನೇಕರು ಓದ್ದವರಿದ್ದಾರೆ. ಇವ್ರಂಗೆ ರಾಹುಲ್ ಗಾಂಧಿ ಹಿಂಗೆ ತಿಳುವಳಿಕೆ ಇಲ್ಲದವರು ಎಲ್ಲರೂ ಇದ್ದಾರೆ ಅಂತ ನಾ ಏನು ಹೇಳೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಒಂದು ಹಳೆ ಪಾರ್ಟಿ. ಆದರೆ ಯಾಕೆ ನೀವು ಹಿಂಗೆ ಕುರಿ ಬಂದೆಯಲ್ಲಿ ಸಿಕ್ಕಂಥ ಏನೊಂದಿಷ್ಟು ಹುಲಿಗಳಿದ್ದು ಹಂಗಾಗಿರಿ ನೀವು ಅಂತ ನನ್ನ ಕ್ವಶನ್ ಅದ ನಿಮ್ಗೆ. ಇಲ್ಲಿ ರಾಹುಲ್ ಗಾಂಧಿನ ಸಂತೃಪ್ತಗೊಳಿಸ್ಲಿಕ್ಕೆ SIR ಕ್ವಶನ್ ಮಾಡ್ತಾರೆ. SIRದಲ್ಲಿ ತೆಗಿತಾರೆ ಅವ್ರದ್ದು ಯಾರು. 2010 ಒಂದು ಸರ್ಕ್ಯುಲರ್ ಅದು, ನೆಟ್ಟದಾಗಿ ನೋಡ್ಬೋದು ನೀವು. ಇದನ್ನು ಬೇಕಾದ್ರೆ ನಾನು ತೆಗೆದು ಕಳಿಸ್ತೇನೆ. ಯಾವುದೂ ಒಟ್ಟೆ ಡಿಲೀಟೇ ಮಾಡೋಂಗಿಲ್ಲ ಅಂತ ಒಂದು ಸರ್ಕ್ಯುಲರ್ ಮಾಡಿದ. ಹೀಗಾಗಿ ಸತ್ತವರು, ಇದ್ದವರು, ಇಲ್ದವರು, ಬೇರೆ ದೇಶಕ್ಕೆ ಹೋದವರು, ಬೇರೆ ಊರಿಗೆ ಹೋದವರು ಎಲ್ಲರದು ಮೆಜಾರಿಟಿ ಆಫ್ ದೆಮ್ ಅವು ಡಿಲೀಟ್ ಆಗ್ತದೆ. ಅವರ ಹೆಸರಿಂದ ಅಕಸ್ಮಾತ್ ಅಲ್ಲಿದ್ದಂಥ ವೋಟರ್ ಅಲ್ಲಿ ಅವ ಆ್ಯಕ್ಚುಲಿ ಇರಲಿಲ್ಲ ಅಂತಂದರೆ, ಅವನು ಓಟ್ ತೆಗಿಲಿಲ್ಲ ಅಂದರೆ ಯಾರೋ ಅದನ್ನು ಅಲ್ಲಿರುವ ಆಫೀಸರು ಮತ್ತು ಇವರು ಮೋಸ ಮಾಡ್ಬೇಕಂತ ತೀರ್ಮಾನ ಮಾಡಿದರೆ ಬಂದು ಅವ್ರು ಹೊತ್ತು ಹೋಗ್ಬೋದು. ಯಾಕಂದ್ರೆ ವೋಟರ್ ಲಿಸ್ಟ್ನಾಗ ಈಗ ಆಲ್ಮೋಸ್ಟ್ ಎಲ್ಲದು ಫೋಟೋ ಬಂದಿದ್ದಾವೆ, ಎಲ್ಲ ವೋಟರ್ಸ್ದು. ಆದರೂ ಕೇಳಲಿಲ್ಲ, ಯಾರೂ ಚಾಲೆಂಜ್ ಮಾಡಲಿಲ್ಲ ಅಂತಂದ್ರೆ ದೇ ಕ್ಯಾನ್ ಡೂ ದಿಸ್. ಮತ್ತು ಓವರಾಲ್ ಪರ್ಸೆಂಟೇಜ್ ಡೌನ್ ಆಯಿತು ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಯಾಕಂದರೆ ಭಾಳಷ್ಟು ವೋಟ್ಗಳು ಇರೋದಿಲ್ಲ. ಮತ್ತು ದೇಶದೊಳಗೆ ವಿಶೇಷವಾಗಿ ನಾರ್ತ್ ಈಸ್ಟ್ದಾಗ, ಅಂದರೆ ಯಾವುದು ಬಾಂಗ್ಲಾದೇಶದ ಗಡಿಯೊಂದಿಗೆ ನಾವು ಸೇರಿಕೊಂಡಿವಿ, ಅಲ್ಲಿ ಆ ನಾರ್ತ್ ಈಸ್ಟ್ದೊಳಗೆ
ವಿಶೇಷವಾಗಿ ತ್ರಿಪುರ ಮತ್ತು ಅಸ್ಸಾಮು, ವೆಸ್ಟ್ ಬೆಂಗಾಲ್, ಇಲ್ಲಿ ಬಂಗಾಲದಿಂದ ಸಿಕ್ಕಾಪಟ್ಟೆ ಬಂದರು. ವಿಶೇಷವಾಗಿ ಯು ಪಿ ಎ 10 ವರ್ಷ ಮತ್ತು ಮಮತಾ ಬ್ಯಾನರ್ಜಿ ಇವರೆಲ್ಲರ ಕಾಲದಲ್ಲಿ ಜಾಸ್ತಿ ಬಂದರು. ಮತ್ತು ಅಲ್ಲಿ ತ್ರಿಪುರಾದಾಗ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರದ ಟೈಮ್ದಲ್ಲಿ ಬಂದರು. ಅವರೆಲ್ಲ ಕಡೆ ಇವತ್ತು ಸ್ಪ್ರೆಡ್ ಓವರ್ ಆಗ್ಯಾರ. ಹೈಯೆಸ್ಟ್ ಇರೋದು ವೆಸ್ಟ್ ಬೆಂಗಾಲ್ದಾಗ. ಅವರು ದೇಶದ್ರೋಹದ ಚಟುವಟಿಕೆಯಲ್ಲೂ ತೊಡಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೇಶದ್ರೋಹ ಮಾಡೋರಿಗೆ ಸಪೋರ್ಟ್ ಮಾಡುವಂಥ ಇಚ್ಛೆ ಹೊಂದಿದೆಯಾ? ಗುಸ್ಪೇಟೆಗಳಿಗೆ ಅಂದರೆ ಇಲ್ಲಿಗಲ್ ಇಮಿಗ್ರೆಂಟ್ಸಿಗೆ, ಕಳ್ಳು ದಾರಿಯಿಂದ ದೇಶದಲ್ಲಿ ಬರೋರಿಗೆ ನೀವು ಸಪೋರ್ಟ್ ಮಾಡೋರಿದ್ದೀರಾ? ಬೆಂಗಳೂರಿನಲ್ಲಿ ಈ ಥರ ಇದ್ದಾರೆ ಅನ್ನೋದು ನೀವು ಒಪ್ಪಿಕೊಂಡಿದ್ದೀರಾ? ಇಲ್ಲ. ನಿಮ್ಮ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂಥ ಪೊಲೀಸರು ಅವ್ರನ್ನ ಹಿಡಿದಿದ್ದಾರಾ ಇಲ್ವಾ? ವಾಟ್ ಈಸ್ ಯುವರ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ನಾ ಕೇಳೋದು. ಅಂದರೆ ಸೋಲ್ತೀವಿ ಅಂತ ಗೊತ್ತಾದ ತಕ್ಷಣ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು, ಇದು ಯಾರ ಒಂದು ಸಹಾಯಕ್ಕೆ ನೀವು ಮಾಡ್ತಾ ಇದ್ದೀರಿ? ಈಗ 90 ಲಕ್ಷ ಆಗಿದೆ. 90 ಲಕ್ಷ ಯಾಕಾಗ್ಯದ ಅಂತಂದ್ರೆ ಅದರಲ್ಲಿ ಭಾಳಷ್ಟು ಜನ ಮಮತಾ ಬ್ಯಾನರ್ಜಿ ಅವ್ರದ್ದು ಮತ್ತು ಅವ್ರ ಪಾರ್ಟಿಯವ್ರದ್ದು ಅಫಿಷಿಯಲ್ ಸ್ಟೇಟ್ಮೆಂಟ್ ಏನದ, ಇಲ್ಲಿನ ಹಿಂದೂಗಳದ್ದು ತೆಗೆದಾರ ಅಂತದ. ಮೊದಲು ಫಸ್ಟ್ ಸ್ಟೇಟ್ಮೆಂಟ್ ಸೋತ ಮೇಲೆ SIR ಅಂತ ಹೇಳ್ತಾರೆ. ಈಗ ಅಲ್ಲಿ ತೆಗೆದಿರುವಂಥವರು ಅಲ್ಲಿನ ಸರ್ಕಾರ ಈ ಮತದಾರರ ಶುದ್ಧೀಕರಣ ಇದಕ್ಕೆ ಸಹಕಾರ ಮಾಡಿದರೆ ಯಾವ ಪ್ರಾಬ್ಲಮ್ ಬರ್ತಿರಲಿಲ್ಲ. ಅವರು ಸಹಕಾರ ಮಾಡಿದ್ರಿಂದ ಎಡ್ಜುಡಿಕೇಷನ್ದಲ್ಲಿ ಬೇರೆದವರು ಬರಬೇಕಾಯಿತು, ಬೇರೆದವರು ಬಂದವರಿಗೆ ಟೈಮ್ ಕಮ್ಮಿ ಆಯಿತು. ಬಟ್ ಸಂವಿಧಾನ ಪ್ರಕಾರವಾಗಿ ಚುನಾವಣೆ ನಿಗದಿ ಟೈಮ್ಗೆ ನಡೀಬೇಕಾಗಿತ್ತು. ಕಾಂಗ್ರೆಸ್ ಪಾರ್ಟಿ ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ಕಾಮನ್ ಸೆನ್ಸ್ which has become rare sense for them. ಹಾಗಾಗಿ ಇದರೊಳಗೆ ನೀವು ಈ ತುಷ್ಟೀಕರಣವನ್ನು ಮಾಡ್ಲಿಕ್ಕೆ ಹೋದ್ರೆ ಇದೆದಕ್ಕೆ ಈ ಮೆಸೇಜ್ ಏನು ಕೊಡ್ತಾರೆ ಅಂದರೆ ಅವರಿಗೂ ಗೊತ್ತದ ಏನಾಗೋದಿಲ್ಲ ಅಂತ ಹೇಳಿ. ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿದೆ. ಎಷ್ಟು ಸರ್ತೆ ಬಿಹಾರ್ ಟೈಮ್ದಲ್ಲಿ ಹೇಳಿದರು, ವೆಸ್ಟ್ ಬೆಂಗಾಲ್ದಲ್ಲಿ ಟೈಮ್ದಲ್ಲಿ ಹೇಳಿದರು, ಅಸ್ಸಾಂ ಟೈಮ್ದಲ್ಲಿ ಹೇಳಿದರು. ಇದು ಅಧಿಕಾರ ಇದೆ, ಇದರಲ್ಲಿ ತಪ್ಪಾದರೆ ಅಷ್ಟೇ ನಾವು ನೋಡ್ತೀವಿ, ನಾವು ನಿಲ್ಲಿಸೋದಿಲ್ಲ ಅಂತ. ಇದು ತುಷ್ಟೀಕರಣಕ್ಕಾಗಿ ಹೋಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿದು ಏನಾಗ್ಯದ ಅಂತಂದ್ರೆ ನಾನು ಹೇಳಿದ್ನಲ್ಲ, ಇಲ್ಲೂ ಯಾಕೆ ಬರೇ ಮತಾಂಧ ಮುಸಲ್ಮಾನರದ ಕೇಸನ್ನು ತೆಗಿಲಿಕ್ಕೆ ಕೇಸ್ ವಿತ್ಡ್ರಾ ಮಾಡೋದು ಇವೆಲ್ಲ ತುಷ್ಟೀಕರಣದ ಒಂದು ಭಾಗ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಸ್ವತಂತ್ರೋತ್ತರದ ಮುಸ್ಲಿಂ ಲೀಗ್ ಆಗಿ ಪರಿವರ್ತನೆ ಆಗ್ತದೆ. ದೇ ಆರ್ ಕನ್ವರ್ಟಿಂಗ್ ದೆಮ್ಸೆಲ್ಫ್ ಇಂಟು ಎ ಮುಸ್ಲಿಂ ಲೀಗ್ ಪಾರ್ಟಿ. ಮುಸ್ಲಿಂ ಲೀಗದ ಏನು ಥಾಟ್ ಪ್ರೊಸೆಸ್ ಅದ, ಆಲ್ ದ್ಯಾಟ್ ಥಾಟ್ ಪ್ರೊಸೆಸ್ ಈಸ್ ವಿತ್ ಕಾಂಗ್ರೆಸ್. ಈಗ ಅಸ್ಸಾಂದಲ್ಲಿ 19 ಜನ ಬಂದ್ರೆ 18 ಜನ ಮುಸಲ್ಮಾನರು. ಕಾಂಗ್ರೆಸ್ಸಿನ ಎಮ್ಮೆಲ್ಲೆ ಒಂದು ಯಾಕೆ ಮುಸಲ್ಮಾನ್ ಇಲ್ಲ ಅಂದ್ರೆ ಅದು ರಿಸರ್ವ್ ಸೀಟ್. ಮುಸ್ಲಿಂ ಲೀಗ್ದಾಗೂ ಇಷ್ಟು ಜನ ಮುಸಲ್ಮಾನರು. ಇವನಿನ್ ಮುಸ್ಲಿಂ ಲೀಗ್ ಇಷ್ಟು MLAಗಳಿಲ್ಲ. ಬಂಗಾಳದಲ್ಲಿ ಇಬ್ಬರಿಗೆ ಇದ್ದಾರೆ, ಅವರು ಮುಸಲ್ಮಾನರು. ಕೇರಳದಲ್ಲಿ 30 ಜನಕ್ಕಿಂತ ಹೆಚ್ಚು ಮುಸಲ್ಮಾನರು. ಅವ್ರ ಮೇಲೆ 16 ಜನ ಅವರ ಮುಸ್ಲಿಂ ಲೀಗ್ದವ್ರು ಮುಸಲ್ಮಾನರು. ಈ ಮುಸ್ಲಿಂ ಲೀಗ್ ಯಾವುದಿದೆ, ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕರೆ ಕೊಟ್ಟಂತಹ ಜಿನ್ನಾನ್ ಪಾರ್ಟಿ. ಹಾಗಾಗಿ ಆಧುನಿಕ ಮುಸ್ಲಿಂ ಲೀಗ್ ಆಗಲಿಕ್ಕೆ ಬಯಸಿದ್ದಾರೆ. ಇವತ್ತಿನ ಕಾಲದ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಕೇರಳದಾಗ
ರಿಲೇಟಿವ್ಲಿ ಎ ಸ್ಮಾಲ್ ಸ್ಟೇಟ್. 8.97 ಲಕ್ಷ ಅನಧಿಕೃತ ಮತದಾರ ಅಂದರೆ ಸತ್ತೋದವರು, ಬೇರೆ ಕಡೆ ಶಿಫ್ಟ್ ಆದವರು, ಪರ್ಮನೆಂಟಾಗಿ ದೇಶವನ್ನು ಬಿಟ್ಟು ಹೋಗೋರು ಜಾಸ್ತಿ ಇದ್ದಾರೆ ಅಲ್ಲಿ. ಯಾಕಂದ್ರೆ ಗಲ್ಫ್ ಕಂಟ್ರಿಗಳಿಗೆ ಹೋಗ್ತಾರೆ ಅಲ್ಲಿಂದ. ಅವರೆಲ್ಲ ಸೇರಿದ್ರೆ ಸುಮಾರು 9 ಲಕ್ಷ. ಒಟ್ಟು ಮತಗಳ ಪೈಕಿ 3.2% ಓಟು ಡಿಲೀಟ್ ಆಗಿದೆ. ಕಾಂಗ್ರೆಸ್ಸು ಮುಕ್ತ ಕಂಠದಿಂದ ಸ್ವಾಗತಿಸಿದಲ್ಲಿ. ಅಂದರೆ ಎಷ್ಟು ತೀರಾ ಮೆಂಟಲ್ ಬ್ಯಾಲೆನ್ಸನ್ನು ಕಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಹೀಗಾಗಿ ಮೊನ್ನೆ ನಮಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಆದರೆ ಕಾಂಗ್ರೆಸ್ಸಿನ ಯಾವುದೇ ನಾಯಕರನ್ನ ನಾವು ದೇಶದ್ರೋಹಿ ಅಂತ ಕರೆದಿಲ್ಲ. ಆದರೆ ರಾಹುಲ್ ಗಾಂಧಿ ಎಷ್ಟು ಫ್ರಸ್ಟ್ರೇಟ್ ಆಗ್ಯಾರ ಅಂದರೆ ಪ್ರಧಾನಮಂತ್ರಿಗಳಿಗೆ ಅವರು ಆ ರೀತಿ ಕರೆದಿದ್ದಾರೆ, ಗೃಹ ಮಂತ್ರಿಗಳನ್ನು ಆ ರೀತಿ ಕರೆದಾರೆ. ಅಂದರೆ ಹಿ ಈಸ್ ಲೂಸಿಂಗ್ ಬಿಕಾಸ್ ಆಫ್ ದಿ ಕಂಟಿನ್ಯೂಯಸ್ ಡಿಫೀಟ್. ಸತತವಾದ ಸೋಲುಗಳಿಂದ ಅವರು ತಮ್ಮ ಮಾನಸಿಕ ಒಂದು ಸಮತೋಲನವನ್ನು ಕಳೆದುಕೊಂಡಿದ್ದಾರೆ. ಹಿ ಹ್ಯಾಸ್ ಲಾಸ್ಟ್ ಹಿಸ್ ಮೆಂಟಲ್ ಬ್ಯಾಲೆನ್ಸ್. ಹಾಗಾಗಿ ಇನ್ನು ಕೊನೆಯದಾಗಿ ಲಾಸ್ಟ್ ಸಬ್ಜೆಕ್ಟ್, ಪೆಟ್ರೋಲ್ ಡೀಸೆಲ್ ಬೆಲೆ ಬಗ್ಗೆ ಭಾಳ ಮಾತಾಡ್ತಾರೆ ಇವರು. ಇವತ್ತಿಗೂ ಸಹಿತ ದೇಶದೊಳಗೆ ಪೆಟ್ರೋಲ್ ಡೀಸೆಲು ಲಭ್ಯತೆ ಬಗ್ಗೆ ಎಲ್ಲೂ ತೊಂದರೆ ಇಲ್ಲ. ಕೆಲವರು ಅದಕ್ಕೆ ಅಲ್ಲೇ ಇಲ್ಲೇ ಕ್ಯಾನ್ ಇಟ್ಕೊಂಡು ನಿಂತದ್ದು ಫೋಟೋ ಹಾಕ್ತಾರೆ. ಕ್ಯಾನ್ದಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂದರೆ ಪ್ಯಾನಿಕ್ ಆಗಿ ಸಂಗ್ರಹಿಸೋದ್ರಿಂದ ಆಕ್ಸಿಡೆಂಟ್ಗಳನ್ನು ಆಗ್ತವೆ. ದರ್ ಇಸ್ ನೋ ನೀಡ್. ಮತ್ತು ಮಿತವ್ಯಯಕ್ಕೆ ಯಾಕೆ ಕರೆ ಕೊಟ್ಟರು ಅಂದರೆ ನಮಗೇನು ಸಮೀಪದಿಂದ ಮಧ್ಯಪ್ರಾಚ್ಯದಿಂದ ಬರ್ತಾ ಇತ್ತು, ಹಾರ್ಮುಜ್ ಜಲಸಂಧಿಯಿಂದ ಬರ್ತಾ ಇತ್ತು, ಅದರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಕಮ್ಮಿ ಆಗ್ತಾ ಇತ್ತು, ಬೇಗನೂ ಬರ್ತಾ ಇತ್ತು. ನಾವು ಸ್ಟ್ರೇಟ್ ಆಫ್ ಹಾರ್ಮುಜ್ದಿಂದ ಏನು ತರಿಸ್ತಾ ಇದ್ವಿ ಗಲ್ಫ್ ಕಂಟ್ರಿಗಳಿಂದ ಅಥವಾ ಮಧ್ಯಪ್ರಾಚ್ಯದಿಂದ, ಅದು 8 ರಿಂದ 10 ದಿವಸದೊಳಗೆ ರೀಚ್ ಆಗ್ತದೆ. ನಾವು ರಷ್ಯಾದಿಂದ, ಅಮೇರಿಕಾದಿಂದ, ಬೇರೆ ಬೇರೆ ಕಡೆಯಿಂದ ಏನು ತರಿಸ್ತಾ ಇದ್ದೀವಿ ಈಗ 42 ಸೋರ್ಸ್ಗಳನ್ನು ನಾವು ಮಾಡಿದ್ದೀವಿ. ಆ 42 ಸೋರ್ಸ್ಗಳಿಂದ ಬೇರೆ ಬೇರೆ ಕಡೆಯಿಂದ ಏನು ನಾವು ತರಿಸ್ತಾ ಇದ್ದೀವಿ, ದಿ ಕಾಸ್ಟ್ ಈಸ್ ಇನ್ಕ್ರೀಸಿಂಗ್. ಹಾಗಾಗಿ ಆ ಕಾಸ್ಟ್ಗಳನ್ನು ಸರಿ ಹೊಂದಾಣಿಸಲಿಕ್ಕೆ ಮಿನಿಮಮ್ ನಾವು ಜಾಸ್ತಿ ಮಾಡಿದ್ದೀವಿ. ಈಗ 1 ಲೀಟರ್ ಪೆಟ್ರೋಲ್ಗೆ ಕೇಂದ್ರದ ಟ್ಯಾಕ್ಸ್ ಇವರು ಭಾಳ ಮಾತಾಡ್ತಾರಲ್ಲ, ಪೆಟ್ರೋಲ್ಗೆ 3 ರೂಪಾಯಿ, 3 rupees. ರಾಜ್ಯ ಸರ್ಕಾರದ್ದು 27 ರೂಪಾಯಿ 45 ಪೈಸೆ, 27 rupees 45 ಪೈಸೆ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ರೇಟ್ ಜಾಸ್ತಿ ಆಗೋದ್ರಿಂದ ಇವ್ರ ಪರ್ಸೆಂಟೇಜ್ ಆಗದ ವ್ಯಾಟ್, ನಮ್ಮದು ಫಿಕ್ಸ್ಡ್ ಕಾಸ್ಟ್ ಇರ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.